ರಾತ್ರಿ ಮಲಗುವ ಮೊದಲು ಒಂದೇ ಒಂದು ಬೆಳ್ಳುಳ್ಳಿಯನ್ನ ತಿಂದ್ರೆ ನಿಮ್ಮ ದೇಹದೊಳಗೆ ಎಂತಹ ಬದಲಾವಣೆ ಆಗುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಹಲವರು ಬೆಳ್ಳುಳ್ಳಿಯನ್ನ ಅಡುಗೆಯಲ್ಲಿ ಮಾತ್ರ ಬಳಸುತ್ತೀವಿ. ಆದರೆ ಮಲಗುವ ಮುನ್ನ ಸರಿಯಾದ ರೀತಿಯಲ್ಲಿ ಸೇವಿಸಿದ್ರೆ ಇದು ಒಂದು ನೈಸರ್ಗಿಕ ಔಷಧಿ ತರ ಕೆಲಸ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ರಾತ್ರಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಏನೆಲ್ಲ ಲಾಭಗಳಿದೆ, ಯಾರು ತಿನ್ನಬಹುದು, ಯಾರು ಇದರಿಂದ ದೂರ ಇರಬೇಕು ಎಲ್ಲವನ್ನೂ ಸರಳವಾಗಿ ಹೇಳ್ತೀನಿ. ಬೆಳ್ಳುಳ್ಳಿ ಯಾಕೆ ಇಷ್ಟು ಶಕ್ತಿಶಾಲಿ? ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಅನ್ನೋ ಒಂದು ಮುಖ್ಯವಾದ ಅಂಶ ಇರುತ್ತದೆ. ಇದು ದೇಹದೊಳಗಿನ ಕೀಟಾಣುಗಳನ್ನು ಕಡಿಮೆ ಮಾಡುತ್ತದೆ, ಒಳಗಿನ ಉರಿಯೂತ ಇಳಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ರಾತ್ರಿ ನಮ್ಮ ದೇಹ ರಿಪೇರ್ ಮೋಡ್ನಲ್ಲಿ ಇರೋದ್ರಿಂದ ಈ ಸಮಯದಲ್ಲಿ ಇದರ ಎಫೆಕ್ಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಗೆ ಲಾಭ. ರಾತ್ರಿ ಬೆಳ್ಳುಳ್ಳಿ ಸೇವಿಸಿದರೆ ಜ್ವರ, ಶೀತ, ಗಂಟಲು ನೋವು ಕಡಿಮೆಯಾಗಬಹುದು. ಬೇಗ ಬೇಗ ಅಸ್ವಸ್ಥರಾಗೋ ಸಮಸ್ಯೆ ಇಳಿಯುತ್ತದೆ. ದೇಹಕ್ಕೆ ಹೊಸ ಶಕ್ತಿ ಬರುತ್ತದೆ. ನಿದ್ರೆಯ ಸಮಯದಲ್ಲಿ ಇಮ್ಯೂನ್ ಸಿಸ್ಟಮ್ ಹೆಚ್ಚು ಆಕ್ಟಿವ್ ಆಗಿರುತ್ತದೆ. ಆಗ ಬೆಳ್ಳುಳ್ಳಿ ಸಹಾಯ ಇನ್ನಷ್ಟು. ಹೃದಯ ಮತ್ತು ಬಿಪಿಗೆ ಸಹಾಯ. ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ತಿಂದರೆ ರಕ್ತನಾಳಗಳು ರಿಲ್ಯಾಕ್ಸ್ಡ್ ಆಗುತ್ತವೆ, ರಕ್ತ ಸಂಚಾರ ಸುಧಾರಿಸುತ್ತದೆ, ಬಿಪಿ ನಿಯಂತ್ರಣದಲ್ಲಿರೋದಕ್ಕೆ ಸಹಾಯಕವಾಗುತ್ತದೆ. ಇದರಿಂದ ಹೃದಯದ ಮೇಲೆ ಬರುವ ಒತ್ತಡ ನಿಧಾನವಾಗಿ ಕಡಿಮೆಯಾಗಬಹುದು. ಜೀರ್ಣಕ್ರಿಯೆ ಸಮಸ್ಯೆ ಇದ್ದವರಿಗೆ ರಾತ್ರಿ ಬೆಳ್ಳುಳ್ಳಿ ಸೇವಿಸಿದರೆ ಹೊಟ್ಟೆ ಭಾರವಾಗುವುದು ಕಡಿಮೆಯಾಗಬಹುದು, ಗ್ಯಾಸ್ ಸಮಸ್ಯೆ ಇಳಿಯಬಹುದು, ಜೀರ್ಣಕ್ರಿಯೆ ಸುಧಾರಿಸಬಹುದು. ಆದರೆ ಹೆಚ್ಚು ತಿಂದರೆ ಆಸಿಡಿಟಿ, ಹೊಟ್ಟೆ ಉರಿಯಾಗೋ ಸಾಧ್ಯತೆ ಇದೆ. ಕೊಲೆಸ್ಟ್ರಾಲ್ ಮತ್ತು ರಕ್ತ ಶುದ್ಧೀಕರಣ. ಬೆಳ್ಳುಳ್ಳಿಯು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ರಕ್ತ ದಪ್ಪ ಆಗುವುದನ್ನು ಇಳಿಸುತ್ತದೆ. ರಕ್ತನಾಳಗಳಲ್ಲಿ ತಡೆಯಾಗುವ ಅಪಾಯ ಕೂಡ ಕಡಿಮೆ ಮಾಡುತ್ತದೆ. ಇದು ದೀರ್ಘಕಾಲದ ಹೃದಯದ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ. ನೋವು, ಉರಿಯೂತ ಮತ್ತು ನಿದ್ರೆ. ಸಂಧಿ ನೋವು, ದೇಹದ ಗಟ್ಟಿತನ, ಒಳಗಿನ ಉರಿಯೂತ ಇವೆಲ್ಲವೂ ನಿಧಾನವಾಗಿ ಕಡಿಮೆಯಾಗಬಹುದು. ಮನಸ್ಸು ಶಾಂತವಾಗುತ್ತದೆ. ನಿದ್ರೆಯ ಗುಣಮಟ್ಟವು ಉತ್ತಮವಾಗುತ್ತದೆ. ಸರಿಯಾದ ಸೇವನೆ ಬಹಳನೇ ಮುಖ್ಯ. ಸರಿಯಾದ ಸೇವನೆಯ ವಿಧಾನ: ಮಲಗುವ 20ರಿಂದ 30 ನಿಮಿಷಗಳ ಮೊದಲು 1 ಅಥವಾ 2 ಬೆಳ್ಳುಳ್ಳಿ ಕಾಳು ಮಾತ್ರ ಚಿಕ್ಕದಾಗಿ ಕತ್ತರಿಸಿ ನುಂಗಬಹುದು. ವಾಸನೆ ಅಥವಾ ಉರಿ ಅಸಹ್ಯ ಇದ್ರೆ ಸ್ವಲ್ಪ ಜೇನುತುಪ್ಪದ ಜೊತೆ ಚಿಕ್ಕದಾಗಿ ಕತ್ತರಿಸಿ ನುಂಗಬಹುದು. ಯಾರು ಎಚ್ಚರಿಕೆಯಿಂದ ಇರಬೇಕು? ಈ ಸಮಸ್ಯೆ ಇದ್ದವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಅಲ್ಸರ್ ಸಮಸ್ಯೆ ಇದ್ದವರು, ತೀವ್ರ ಅಸಿಡಿಟಿಯಿಂದ ಬಳಲುತ್ತಿರುವವರು, ತುಂಬ ಸೂಕ್ಷ್ಮ ಹೊಟ್ಟೆ ಇರುವವರು. ನಿತ್ಯ ಸೇವಿಸುವ ಮೊದಲು ವೈದ್ಯರ ಸಲಹೆ ಅವಶ್ಯಕ. ನೈಸರ್ಗಿಕವಾಗಿ ಆರೋಗ್ಯ ಸುಧಾರಿಸೋ ಇಂತಹ ಸರಳ ಟಿಪ್ಸ್ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.